tell you something. ನಾನು ನಿಮಗೆ ಒಂದನ್ನ ಹೇಳ್ತೇನೆ. There was one man. ಒಬ್ಬ ವ್ಯಕ್ತಿ ಇದ್ದನು. His name was Zacchaeus. ಆತನ ಹೆಸರು ಜಕ್ಕಾಯನು. How many of you know this short guy? ಎಷ್ಟು ಜನಕ್ಕೆ ಈ ಕುಳ್ಳ ವ್ಯಕ್ತಿ ಗೊತ್ತು? Amen. Hallelujah. Hallelujah. The Bible says ಸತ್ಯವೇದ ಹೇಳ್ತದೆ Jesus came to his city. ಯೇಸು ಕ್ರಿಸ್ತನು ಆ ಪಟ್ಟಣಕ್ಕೆ ಬಂದನು. Hallelujah. Hallelujah. When Jesus came to his city, ಯೇಸು ಕ್ರಿಸ್ತನು ಅವನ ಪಟ್ಟಣಕ್ಕೆ ಬಂದಾಗ all the people in that city wanted to see Jesus. ಎಲ್ಲರೂ ಕೂಡ ಆ ಪಟ್ಟಣದಲ್ಲಿರುವವರು ಯೇಸುವನ್ನು ನೋಡಬೇಕಂತ ಬಯಸಿದರು. Jesus was too beautiful and smart. ಯೇಸು ಕ್ರಿಸ್ತನು ಬಹಳ ಸುಂದರನಾಗಿದ್ದನು. Not only that, ಅದು ಮಾತ್ರ ಅಲ್ಲ, Jesus was not an ordinary prophet. He was the son of God. ಯೇಸು ಕ್ರಿಸ್ತನು ಬರೀ ಸಾಧಾರಣವಾದ ಪ್ರವಾದಿಯಾಗಿರಲಿಲ್ಲ, ಆತನು ದೇವರ ಕುಮಾರನಾಗಿದ್ದನು. He was a miracle worker. ಆತನು ಅದ್ಭುತಗಳನ್ನು ಮಾಡುವ ಆತನು. Hallelujah. Hallelujah. People in that city had heard lot about Jesus. ಆ ಒಂದು ಪಟ್ಟಣದಲ್ಲಿರುವವರು ಯೇಸುವಿನ ಕುರಿತಾಗಿ ಅನೇಕ ಕಾರ್ಯಗಳನ್ನು ಕೇಳಿಸಿಕೊಂಡಿದ್ರು. They wanted to have one glance of Jesus in their life. ಅವರ ಜೀವಿತದಲ್ಲಿ ಒಂದು ಬಾರಿ ಆದರೂ ಯೇಸುವನ್ನು ನೋಡಬೇಕಂತ ಅವರಿಗೆ ಆಸೆ. So when Jesus came to that city, ಯೇಸು ಕ್ರಿಸ್ತನು ಆ ಪಟ್ಟಣಕ್ಕೆ ಬಂದಾಗ, amen, large number of people, amen, crowded Jesus. ಒಂದು ದೊಡ್ಡ ಗುಂಪಿನ ಜನರೇ ಯೇಸು ಕ್ರಿಸ್ತನ ಬಳಿಗೆ ಬಂದರು. Amen. Hallelujah. 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 There was one man. ಅಲ್ಲಿ ಒಬ್ಬ ವ್ಯಕ್ತಿ, he was a tax collector. ಆತನು ಸುಂಕ ವಸೂಲಿ He ಮಾಡುವವನು. was a rich man. ಆತನು ಐಶ್ವರ್ಯವಂತನು. He was a very influential guy. ಆತನಿಗೆ ತುಂಬಾ ಪ್ರಭಾವವಿರುವಂತ ವ್ಯಕ್ತಿ. But the problem was, ಆದ್ರೆ ಸಮಸ್ಯೆ ಏನಂದ್ರೆ, amen, ಎಲ್ಲಾ ಕೊಡ್ತಾರೆ ಕಡவுಳು ಅವನಿಗೆ ಹೈಟ್ ಕೊಡಗಲ್ಲ. ಎಲ್ಲವನ್ನ ಕೊಟ್ಟರು ದೇವರು, ಆದ್ರೆ ಎತ್ತರವನ್ನ ಕೊಡಲಿಲ್ಲ. He was a short guy. ಆತನು ಕುಳ್ಳನಾಗಿದ್ದನು. So what happened? ಏನಾಯಿತು? The Bible says ಸತ್ಯವೇದ ಹೇಳ್ತಿದೆ, he tried to have, amen, want to see Jesus. ಆತನು ಯೇಸುವನ್ನು ನೋಡುವುದಕ್ಕೆ ಪ್ರಯತ್ನ ಮಾಡಿದನು. Amen. But ಆದರೆ amen, even though he used his influence, no one cared him. ತನಗಿದ್ದಂತ ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡಿದ್ರು ಕೂಡ ಯಾರು ಅದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳಿಲ್ಲ. Because ಯಾಕಂದ್ರೆ everyone wanted to see Jesus. ಯಾಕಂದ್ರೆ ಎಲ್ಲರೂ ಯೇಸುವನ್ನು ನೋಡಬೇಕಿತ್ತು. Everyone wanted to speak to Jesus. ಎಲ್ಲರೂ ಕೂಡ ಯೇಸುವಿನೊಂದಿಗೆ ಮಾತಾಡಬೇಕಿತ್ತು. Everyone wanted to touch Jesus. ಎಲ್ಲರೂ ಕೂಡ ಯೇಸುವನ್ನು ಮುಟ್ಟಬೇಕಿತ್ತು. Amen. Hallelujah. Hallelujah. Amen. People were thronging at him. ಎಲ್ಲರೂ ಜನರೆಲ್ಲ ಅವರ ಮೇಲೆ ಮುಗಿ ಬೀಳ್ತಿದ್ದಾರೆ. Amen. They were saying, amen, Jesus, my name is Andrew. ಯೇಸುಗೆ ಬಂದು ಹೇಳ್ತಾ ಇದ್ದಾರೆ, ನನ್ನ ಹೆಸರು ಆಂದ್ರಿಯನು. Oh, my name is, amen, Rodriguez. ನನ್ನ ಹೆಸರು ರಾಡ್ರಿಗಸ್. Amen. Hallelujah. Hallelujah. They are introducing themselves. ಅವರು ತಮ್ಮನ್ನೇ ತಾವು ಪರಿಚಯ ಮಾಡಿಕೊಳ್ತಾ ಇದ್ದಾರೆ. I tell you, Jesus is such a sweet person. ನಾನು ನಿಮಗೆ ಹೇಳ್ತೀನಲ್ಲ, ಯೇಸು ಕ್ರಿಸ್ತನು ಬಹಳ ಸಿಹಿಯಾದ ವ್ಯಕ್ತಿ. Amen. He treats everyone without partiality. ಆತನು ಯಾರನ್ನು ಕೂಡ ಪಕ್ಷಪಾತವಿಲ್ಲದೆ ಆತನು ನೋಡ್ತಾನೆ. Amen. Hallelujah. Hallelujah. Jesus is so, amen, happy to see his children in that city. ಆ ಒಂದು ಪಟ್ಟಣದಲ್ಲಿ ತನ್ನ ಮಕ್ಕಳನ್ನು ನೋಡುವುದಕ್ಕೆ ಯೇಸುವಿಗೆ ಬಹಳ ಸಂತೋಷ. But what happened? ಆದ್ರೆ ಏನಾಯ್ತು? This man couldn't see Jesus. ಈ ವ್ಯಕ್ತಿ ಯೇಸುವನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. Amen. He had heard lot about Jesus. ಈತನು ಯೇಸು ಕ್ರಿಸ್ತನ ಕುರಿತಾಗಿ ಅನೇಕ ಕಾರ್ಯಗಳನ್ನು ಕೇಳಿಸಿಕೊಂಡಿದ್ದಾನೆ. Jesus opens the eyes of the blind. ಆತನಿಗೆ ಗೊತ್ತು ಯೇಸು ಕ್ರಿಸ್ತನು ಕುರುಡ ಕಣ್ಣುಗಳನ್ನು ತೆರೀತಾನೆ. He knows Jesus can make a lame walk. ಯೇಸು ಕ್ರಿಸ್ತನು ಕುಂಟರನ್ನು ನಡೆಯುವಂತೆ ಮಾಡ್ತಾನೆ. Jesus can even raise the dead. ಯೇಸು ಕ್ರಿಸ್ತನು ಸತ್ತವರನ್ನು ಕೂಡ ಎಬ್ಬಿಸ್ತಾನೆ. So, but he couldn't, amen, see Jesus. ಆದ್ರೆ ಆತನಿಗೆ ಯೇಸುವನ್ನು ನೋಡ್ಲಿಕ್ಕೆ ಆಗ್ತಿಲ್ಲ. He had a wonderful opportunity. ಆತನಿಗೆ ಒಂದು ಒಳ್ಳೆ ಅವಕಾಶವಿತ್ತು. That Jesus of Nazareth is in his own town. ಹೌದು, ನಜರೇತಿನ ಯೇಸು ತನ್ನ ಪಟ್ಟಣದಲ್ಲಿಯೇ ಇದ್ದಾನೆ. Amen. But ಆದರೆ amen, the problem was, ಸಮಸ್ಯೆ ಏನಂದ್ರೆ, amen, he was short and he couldn't see him. ಆತನು ಕುಳ್ಳನಾಗಿದ್ದನು, ಅವನಿಗೆ ಯೇಸುವನ್ನು ನೋಡ್ಲಿಕ್ಕೆ ಆಗಲಿಲ್ಲ. Amen. How many of you know this story? ಎಷ್ಟು ಜನರಿಗೆ ಈ ಕತೆ ಗೊತ್ತು? Amen. ಅರೆ ಬ್ರದರ್, ನಾವು ಚಿಕ್ಕ ವಯಸ್ಸಿನ ಸಂಡೇ ಸ್ಕೂಲ್ ಇಂದ ಕೇಳ್ತಾ ಇದೀವಿ ಬ್ರದರ್ ಅನ್ನೋರು ಎಷ್ಟು ಜನ ಇದ್ದೀರಾ ಇಲ್ಲಿ? ನಾವು ಭಾನುವಾರ ಶಾಲೆಯಿಂದ ಇದನ್ನ ಕೇಳಿದ್ದೇವೆ ಅಂತ ಹೇಳೋರು ಎಷ್ಟು ಜನ ಇದ್ದೀರಾ? Hallelujah. 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 Let me tell you one secret here. ಇಲ್ಲಿ ಒಂದು ರಹಸ್ಯವನ್ನು ನಿಮಗೆ ಹೇಳ್ತೇನೆ. Amen. Hallelujah. Hallelujah. The Bible says, ಸತ್ಯವೇದ ಹೇಳ್ತಿದೆ, when he came to a situation where he couldn't see Jesus anymore, ಆತನಿಗೆ ಇನ್ನು ನಾನು ಯೇಸುವನ್ನು ನೋಡಕ್ಕಾಗಲ್ಲ ಅನ್ನುವಂತ ಒಂದು ಸ್ಥಿತಿಗೆ ಅವನು ಬಂದಾಗ, do you know what he did? ಅವನು ಏನ್ ಮಾಡ್ದ He ಗೊತ್ತಾ? ran in front of him. ಆತನು ಅವರ ಮುಂದಾಗಿ ಓಡಿ ಹೋದನು. ಎಲ್ಲರೂ சொல்லுங்க. ಎಲ್ಲರೂ ಹೇಳಿ. He ran in front of him. ಆತನು ಅವರ ಮುಂದಾಗಿ ಓಡಿದನು. நான் சொல்றது உங்களுக்கு புரியுதுங்களா? ನಾ ಹೇಳಿದ ನಿಮಗೆ ಅರ್ಥ ಆಗ್ತಿದ್ಯಾ? நான் என்ன சொல்லிட்டு இருக்கேனோ, ನಾನು ಏನನ್ನ ಹೇಳ್ತಾ ಇದ್ದೇನೋ ಅದ ನಿಮಗೆ நல்ல ಮೈಂಡ್ல வெச்சுக்கணும். I am not telling you a Sunday school story now. ನಾನೀಗ ಭಾನುವಾರ ಶಾಲೆ ಕಥೆಯನ್ನು ಹೇಳ್ತಾ ಇಲ್ಲ, ನಾನು ಹೇಳುವುದನ್ನ ಚೆನ್ನಾಗಿ I am ಗಮನಿಸಿ. giving you a revelation. ನಾನು ಇಲ್ಲಿ ಪ್ರಕಟಣೆಯನ್ನ ಕೊಡ್ತಾ ಇದ್ದೇನೆ. He ran in front of everyone. ಆತನು ಎಲ್ಲರಿಗಿಂತ ಮುಂದಾಗಿ ಓಡಿ ಹೋದನು. Amen. Hallelujah. Hallelujah. Amen. If you want to see Jesus, ನೀವು ಯೇಸುವನ್ನ ನೋಡಬೇಕಂದ್ರೆ, if you want to see the love of Jesus, ನೀವು ಯೇಸು ಕ್ರಿಸ್ತನ ಪ್ರೀತಿಯನ್ನ ನೋಡಬೇಕಂದ್ರೆ, amen, if you want to see a real Jesus, ನೀವು ನಿಜವಾದ ಕ್ರಿಸ್ತನನ್ನ ನೀವು ಭೇಟಿ ಆಗಬೇಕಂದ್ರೆ, a real
Jesus means, ಒಂದು ನಿಜವಾದ ಕ್ರಿಸ್ತನ್ ಅಂದ್ರೆ amen, not a miracle worker, ಒಂದು ಅದ್ಭುತ ಮಾಡುವ ಆತನಲ್ಲ, amen, not a person who, amen, speaks good, amen, comfort. ಒಂದು ಒಳ್ಳೆ ಸಂತೈಸುವ ಮಾತುಗಳನ್ನು ಆಡುವಂತವನಲ್ಲ. If you want to know who Jesus is actually, ನಿಜವಾಗಿ ಯೇಸು ಕ್ರಿಸ್ತನು ಏನಾಗಿದ್ದಾನೆ ಅದನ್ನ ನೀವು ಅರ್ಥ you ಮಾಡ್ಕೊಳ್ಬೇಕಂದ್ರೆ need to run in front of everyone. ನೀವು ಎಲ್ಲರಿಗಿಂತ ಮುಂದಾಗಿ ನೀವು ಓಡಿ ಹೋಗ್ಬೇಕು. ನಾ ಹೇಳುವುದು ಜನಕ್ಕೆ ಅರ್ಥ ಆಗ್ತಿದೆ. Hallelujah. 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 When amen, Jesus is in the midst of people, ಯೇಸು ಕ್ರಿಸ್ತನು ಜನರ ಮಧ್ಯದಲ್ಲಿರುವಾಗ he is a good friend. ಆತನು ಒಳ್ಳೆ ಸ್ನೇಹಿತನು. If Jesus is in the midst of this, amen, sinners, ಅವನು ಪಾಪಿಗಳ ಮಧ್ಯದಲ್ಲಿ ಯೇಸು ಇರುವಾಗ, amen, he is the one who washes their sins. ಅವರ ಪಾಪಗಳನ್ನು ತೊಳೆಯುವವನು ಆತನು. If Jesus is in the midst of the sick people, ಯೇಸು ಕ್ರಿಸ್ತನು ಅಸ್ವಸ್ಥರಾದ ಜನರ ಮಧ್ಯದಲ್ಲಿರುವಾಗ he is the good healer. ಆತನೇ ಒಳ್ಳೆ ಸ್ವಸ್ಥ ಮಾಡುವ If ಆತನು. Jesus is among the believers or the church, ಯೇಸು ಕ್ರಿಸ್ತನು ಸಭೆಯ ಮಧ್ಯದಲ್ಲಿ ವಿಶ್ವಾಸಿಗಳ ಮಧ್ಯದಲ್ಲಿರುವಾಗ he is the good teacher. ಆತನು ಒಳ್ಳೆ ಗುರುವು. But if you want to know who Jesus really is, ಆದ್ರೆ ನಿಜವಾಗಿ ಯೇಸು ಕ್ರಿಸ್ತನು ಯಾರೆಂಬುದಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಎಲ್ಲರಿಗೂ ಮುನ್ನ ನೀವು ಓಡನು. ನೀವು ಎಲ್ಲರಿಗಿಂತ ಮುಂದಾಗಿ ನೀವು ಓಡಬೇಕು. ನಾ ಹೇಳಿ ನಿಮ್ಗೆ ಅರ್ಥ ಆಗ್ತಿದ್ಯಾ? ஓடணும். ಎಲ್ಲಿಗೆ ಓಡಬೇಕು? ಯೇಸು எந்த வழியாய் முன்னாடி போகிறாரோ அந்த வழியிலே நீ ஓடணும். ಯೇಸು ಕ್ರಿಸ್ತನು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾನೋ ಆ ದಾರಿಗೆ ನೀವು ಇನ್ನು ಮುಂಚೆಯೇ ಹೋಗ್ಬೇಕು. எத்தனை பேருக்கு நான் சொல்றது புரியுதுங்க? ಎಸನಕ್ಕೆ ಹೇಳೋದು ಅರ್ಥ ಆಗ್ತಿದೆ. ಆಮೆನ್. someone would have asked, amen, Zacchaeus, ಯಾರೋ ಒಬ್ರು ಜಕ್ಕಾಯನನ್ನ ಕೇಳಿರಬಹುದು. ಏ ಕುಳ್ಳ ರನ್ನರ್, where are you going? ಏ ಕುಳ್ಳನೇ ನೀ ಎಲ್ಲಿ ಓಡೋಗ್ತಾ ಇದೀಯಾ? ಆಮೆನ್. ನಾನು ಮುನ್ನಾಡಿ போய் ಯೇಸುவை பார்க்கிறேன். ನಾನು ಮುಂದೆ ಹೋಗಿ ಯೇಸುವನ್ನ ನೋಡ್ತೇನೆ. ಆಮೆನ್. everyone would have mocked at him, laughed at him. ಪೈತ್ಯಕಾರ, ಜೀಸಸ್ ಇಲ್ಲಿದ್ರೆ ಇವನು ಮುಂದೆ ಹೋಗಿ ನೋಡ್ತಾನೆ ಅಂತ. ಅವರು ಎಲ್ಲರೂ ಕೂಡ ಅವನ್ನ ಹೀಯಾಳಿಸಿರಬಹುದು, ಅವನನ್ನ ನೋಡಿ ನಕ್ಕಿರಬಹುದು. ಯೇಸು ಕ್ರಿಸ್ತನ್ ಇಲ್ಲಿದ್ರೆ ಅವನು ಮುಂದೆ ಹೋಗಿ ನೋಡ್ತಾನಂತೆ. ಆಮೆನ್. ಇಲ್ಲೇ ನಿನಗೆ ಕಾಣ್ತಾ ಇಲ್ಲ, ಮುಂದೆ ಹೋಗಿ ಏನು ಕಾಣ್ತದೆ? ಇಲ್ಲೇ ನಿನಗೆ ಕಾಣ್ತಾ ಇಲ್ಲ, ಮುಂದೆ ಹೋಗಿ ಏನು ಕಾಣಿಸುತ್ತದೆ? Zacchaeus had a deep truth. ಆದ್ರೆ ಜಕ್ಕಾಯನಿಗೆ ಒಂದು ಆಳವಾದ ರಹಸ್ಯ ಗೊತ್ತಿತ್ತು. Amen. If I want to see Jesus who is very real, ಅದು ನಿಜವಾಗಿರುವಂತ ಕ್ರಿಸ್ತನನ್ನ ನಾನು ನೋಡಬೇಕಂದ್ರೆ அவர் போற பாதை என்ன இருக்குதோ முன்னாடி அந்த இடத்துக்கு நான் ஓடி போகணும் ಮೊದಲು. ಆತನು ಹೋಗುವಂತ ದಾರಿ ಮಾರ್ಗ ಮುಂದೆ ಏನಿದೆಯೋ ಅದಕ್ಕಿಂತ ಮುಂದಾಗಿ ನಾವು ಓಡಿ ಹೋಗಬೇಕು. Amen. What was the second thing that he did? ಆತನು ಮಾಡಿದಂತ ಎರಡನೇ ಕಾರ್ಯವೇನು? He started to climb a sycamore tree. ಆತನು ಒಂದು ಆಲದ ಮರವನ್ನ ಹತ್ತಿದನು. ಎಲ್ಲರೂ ಹೇಳ್ರಿ, ಯಾವ ಮರ ಹತ್ತಿದ? ಯಾವ ಮರ ಹತ್ತಿದ? Amen. ಆಲದ ಮರನ ಹತ್ತಿದ. ಆಲದ ಮರವನ್ನ ಹತ್ತಿದ. I tell you, climbing a sycamore tree is not at all easy thing. ಆಲದ ಮರವನ್ನ ಹತ್ತುವುದು ಅದು ಅಷ್ಟು ಸುಲಭವಲ್ಲ. Amen. Zacchaeus was not a good climber. ಜಕ್ಕಾಯನು ಒಳ್ಳೆ ಮರ ಹತ್ತವನಲ್ಲ. Amen. Zacchaeus was a rich man. ಜಕ್ಕಾಯನು ಯಾರು? ಅವನು ಐಶ್ವರ್ಯವಂತನು. ಅವನು ಎಲ್ಲರನ್ನ ಮರ ಹತ್ಸವನು. ಅವನು ಎಲ್ಲರನ್ನ ಮರ ಹತ್ಸವನು. But a time came. ಆದ್ರೆ ಸಮಯ ಬಂತು. He had to climb a tree. ಆತನು ಒಂದು ಮರವನ್ನ ಹತ್ತಬೇಕಾಗಿತ್ತು. Amen. ஒரு மரத்தை ஏறுறது சுலபமல்ல. ಒಂದು ಮರ ಹತ್ತೋದು ಸುಲಭ ಅಲ್ಲ. I don't know how many times Zacchaeus fell while climbing. ಹಾಗೆ ಹತ್ತುವಾಗ ಜಕ್ಕಾಯನು ಎಷ್ಟು ಸಾರಿ ಬಿದ್ದನೋ ಗೊತ್ತಿಲ್ಲ. எவ்வளவு டைம் அடி விழுந்ததோ தெரியல. ಎಷ್ಟು ಬಾರಿ ಗಾಯ ಆಯ್ತೋ ಗೊತ್ತಿಲ್ಲ. But he never gave up. ಆದ್ರೆ ಆತನು ಬಿಟ್ಟು ಕೊಡ್ಲಿಲ್ಲ. Why he never gave up? ಯಾಕೆ ಆತನು ಬಿಟ್ಟು He ಕೊಡ್ಲಿಲ್ಲ? wanted to see who Jesus really is. ಆತನು ನಿಜವಾಗಿ ಯೇಸು ಯಾರಾಗಿದ್ದಾನೆಂಬುದನ್ನು ನೋಡುವುದಕ್ಕೆ ಬಯಸಿದನು. சொல்றது உங்களுக்கு புரியுதுங்க? ನಾ ಹೇಳಿ ನಿಮ್ಗೆ ಅರ್ಥ ಆಗ್ತಿದ್ಯಾ? Amen. He anyhow made it to, amen, get upon the tree. ಅವನು ಹೇಗೋ ಅವನು ಮರವನ್ನ ಹತ್ತಿ ಬಿಟ್ಟನು. Amen. When Jesus came on that way, ಯೇಸು ಕ್ರಿಸ್ತನು ಆ ಮಾರ್ಗದಲ್ಲಿ ಬರುವಾಗ சொல்றதை நீங்க நல்லா கவனிக்கணும். ನಾ ಹೇಳುವುದನ್ನ ನೀವು ಚೆನ್ನಾಗಿ ಗಮನಿಸಬೇಕು. when Jesus, amen, Jesus and the procession வந்து நிற்கிறாருங்க. ಯೇಸು ಕ್ರಿಸ್ತನು ಅಲ್ಲಿ ಒಂದು ಮೆರವಣಿಗೆಯಾಗಿ ಬರ್ತಾ ಇದ್ದಾರೆ. Thousands of people are around Jesus. ಯೇಸು ಕ್ರಿಸ್ತನ ಸುತ್ತಮುತ್ತಲು ಸಾವಿರಾರು ಜನರಿದ್ದಾರೆ. But ನಮ್ಮ ಅಣ್ಣ என்ன பண்ணிட்டாரு? ಆದ್ರೆ ಇವರು ಏನ್ ಮಾಡಿದ್ರು? He ran in front of everyone and he climbed the tree. Amen. And he is sitting on the tree. ಆತನು ಎಲ್ಲರಿಗಿಂತ ಮುಂದಾಗಿ ಓಡಿ ಹೋಗಿ ಆತನು ಮರವನ್ನು ಹತ್ತಿ ಕುಳಿತಿದ್ದಾನೆ. Running was not easy. ಓಡುವುದು ಸುಲಭವಲ್ಲ. Climbing a sycamore tree was not easy. ಆಲದ ಮರವನ್ನು ಹತ್ತುವುದು ಸುಲಭವಲ್ಲ. But this man made it. ಆದ್ರೆ ಈ ವ್ಯಕ್ತಿ ಅದನ್ನ ಮಾಡಿದನು. Why he made it? ಯಾಕೆ ಅದನ್ನ ಮಾಡಿದನು? ಆತನಿಗೆ ಗೊತ್ತು. ಯೇಸು ಮುನ್ನಾಲೆ ನಿನ್ನಾಲುಮೇ ಕೂಡ, ಯೇಸು ಮುಂದೆ ನಿಂತರೂ ಕೂಡ ಅவ்வளோ ಕ್ಲಿಯರ್ ಆಗಿ ಯೇಸುವೆ புரிஞ்சுಕೊಳ್ಳ முடியாது. ಅಷ್ಟು ಹೆಚ್ಚಾಗಿ ಯೇಸು ಕ್ರಿಸ್ತನನ್ನ ಅರ್ಥ ಮಾಡ್ಕೊಳ್ಳಲು ಸಾಧ್ಯವಿಲ್ಲ. ಕ್ಲಿಯರ್ புரிஞ்சுக்கணும். ಆದ್ರೆ ಆತನನ್ನ ನಿಜವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಓಡಿ போய் ஒரு மரத்தை ஏறணும். ಮುಂದೆ ನಾನು ಓಡಿ ಹೋಗಿ ಒಂದು ಮರವನ್ನ ಹತ್ತಬೇಕು. When you are among the people, ನೀವು ಜನರ ಮಧ್ಯದಲ್ಲಿರುವಾಗ you see Jesus as a miracle worker. ನೀವು ಯೇಸುವನ್ನ ಅದ್ಭುತ
ಮಾಡುವಾತನಾಗಿ ನೋಡ್ತೀರಾ. When Jesus was on this earth, ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ Jesus was never in one place. ಯೇಸು ಕ್ರಿಸ್ತನು ಒಂದು ಸ್ಥಳದಲ್ಲಿ He ಇರಲಿಲ್ಲ. was moving all around Israel. ಆತನು ಇಸ್ರಾಯೇಲಿನ ಸುತ್ತ ಆತನು ಸಂಚರಿಸಿದ್ದನು. Sometimes he would be in Capernaum. ಕೆಲವು ಬಾರಿ ಅವನು ಕಪೆರ್ನೌಮಿನಲ್ಲಿ ಇರ್ತಿದ್ರು. Sometimes he would be in Galilee. ಕೆಲವು ಬಾರಿ ಅವರು ಗಲಿಲಾಯದಲ್ಲಿ ಇರ್ತಿದ್ರು. Sometimes he would be in Jericho. ಕೆಲವು ಬಾರಿ ಅವರು ಯೆರಿಕೋ ಅಲ್ಲಿ ಇರ್ತಾ ಇದ್ರು. Sometimes he would be in Jerusalem. ಕೆಲವು ಬಾರಿ ಅವರು ಯೆರೂಸಲೇಮಿನಲ್ಲಿ ಇರ್ತಾ ಇದ್ರು. Jesus was moving all around preaching the gospel. ಯೇಸು ಕ್ರಿಸ್ತನು ಸುವಾರ್ತೆಯನ್ನು ಸಾರುತ್ತಾ ಅಲ್ಲಲ್ಲಿ ಆತನು ಸಂಚರಿಸ್ತಾನೆ ಇದ್ದನು. Amen. Hallelujah. Hallelujah. What people saw Jesus as. ಹೌದು, ಜನರು ಯೇಸುವನ್ನು ಹೇಗೆ ನೋಡಿದರು? When Jesus came on a donkey to Jerusalem, ಯೇಸು ಕ್ರಿಸ್ತನು ಆ ಒಂದು ಕತ್ತೆಯ ಮೇಲೆ ಯೆರೂಸಲೇಮಿಗೆ ಬಂದಾಗ they all said he is prophet of Nazareth. ಅವರೆಲ್ಲರೂ ಹೇಳಿದ್ರು ಆತನು ನಜರೇತಿನ ಪ್ರವಾದಿ. ಆಮವಾ ಇಲ್ಲಿಯ ಸೊಲ್ಲುಗೆ. ಹೌದಾ ಇಲ್ವಾ ಹೇಳಿ. Many people saw Jesus as a miracle worker. ಅನೇಕರು ಯೇಸುವನ್ನು ಅದ್ಭುತ ಮಾಡುವಾತನಾಗಿ ನೋಡಿದರು. Many people saw Jesus as a healer. ಅನೇಕರು ಯೇಸುವನ್ನು ಒಂದು ಸ್ವಸ್ಥ ಮಾಡುವಾತನಾಗಿ ನೋಡಿದರು. Amen. Some of the Pharisees like Nicodemus came and saw Jesus as a good rabbi. ಹೌದು, ಕೆಲವು ಫರಿಸಾಯರಾದಂತ ಒಂದು ನಿಕೋದೇಮನ ರೀತಿಯಲ್ಲಿ ಅವರು ಬಂದು ಅವರು ಯೇಸುವನ್ನ ಒಳ್ಳೆ ಗುರುವಾಗಿ ನೋಡಿದರು. But ಆದರೆ amen, I tell you, ನಾನು ನಿಮಗೆ ಹೇಳ್ತೇನೆ, only on the cross, ಆ ಒಂದು ಶಿಲುಬೆಯಲ್ಲಿ ಮಾತ್ರ amen, Jesus' real identity was revealed. ಯೇಸು ಕ್ರಿಸ್ತನ ನಿಜವಾದ ಗುರುತು ಪ್ರಕಟ ಆಗಿದ್ದು ಅಲ್ಲೇ. ಎವಳ பேருக்கு நான் சொல்றத புரியுதுங்க? ಎಷ್ಟನಕ್ಕೆ ಹೇಳಿದ ಅರ್ಥ The ಆಗ್ತಿದೆ? real identity of Jesus. ಒಂದು ನಿಜವಾದ ಯೇಸು ಕ್ರಿಸ್ತನ ಗುರುತು ಅದು ಹೆಂಗಂಗ வெளிப்பட்டது? ಅದು ಎಲ್ಲಿ ಪ್ರಕಟವಾಯಿತು? ಬಾಯಿ ತೆರೆದು ಹೇಳ್ರಿ, ಎಲ್ಲಿ ಪ್ರಕಟ ಆಯಿತು? ಅದು ಎಲ್ಲಿ ಪ್ರಕಟವಾಯಿತು? ಶಿಲುಬೆಯಲ್ಲಿ ಅದು ಪ್ರಕಟವಾಗಿತ್ತು. ಅದು ಶಿಲುಬೆಯಲ್ಲಿಯೇ ಪ್ರಕಟವಾಯಿತು. ಶಿಲುಬೆಯಲ್ಲಿ he was more than a miracle worker. ಆತನು ಒಂದು ಅದ್ಭುತ ಮಾಡುವಾತನಿಗಿಂತ ಹೆಚ್ಚಾಗಿದ್ದಾನೆ. he was more than a healer. ಆತನು ಸ್ವಸ್ಥ ಮಾಡುವಾತನಿಗಿಂತ he was ಹೆಚ್ಚಾಗಿದ್ದಾನೆ. more than a preacher. ಆತನು ಪ್ರಸಂಗಿಗಿಂತ ಹೆಚ್ಚಾಗಿದ್ದಾನೆ. Amen. he was the son of living God. ಆತನು ಜೀವ ಸ್ವರೂಪನಾದ he ದೇವರ was the ಕುಮಾರನು. lamb of God. ಆತನು ದೇವರ ಕುರಿಮರಿಯು. ಅದಕ್ಕಾಗಿಯೇ ಜನங்க மத்தியில இருந்த இயேசு யார் என்றது புரியாதன்றதுக்காக, ಜನರ ಮಧ್ಯದಲ್ಲಿದ್ರೆ ಯೇಸು ಯಾರೆಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳದೆ ಹೋಗೋದ್ರಿಂದ, amen, what Zacchaeus did, ಜಕ್ಕಾಯನು ಏನ್ ಮಾಡಿದನು? he ran through that journey. ಆತನು ಆ ಪ್ರಯಾಣದಲ್ಲಿ ಮುಂದೆ ಓಡಿ ಹೋದನು. ಎಲ್ಲಿ ಬರ್ತಾನೆ ಒಂದು ದಿನ ಅಂತ ಗೊತ್ತಿದ್ದು ಆತ ಓಡೋದಕ್ಕೆ ಆರಂಭಿಸಿದ. ಯೇಸು ಒಂದು ದಿನ ಎಲ್ಲಿ ಬರ್ತಾರೆ ಎಂಬುದಾಗಿ ಆತನು ಅರ್ಥ ಮಾಡಿಕೊಂಡು ಆತನು ಓಡಲು ಪ್ರಾರಂಭಿಸಿದ. ಯೇಸುನು ಮರನ ಹತ್ತುತ್ತಾನೆ ಅಂತ ಅವನು ಅರ್ಥ ಮಾಡಿಕೊಂಡ. ಒಂದು ದಿನ ಯೇಸು ಕ್ರಿಸ್ತನು ಕೂಡ ಮರವನ್ನ ಹತ್ತುತ್ತಾನೆ ಅನ್ನುವುದನ್ನು ಅರ್ಥ ಮಾಡಿಕೊಂಡ. As it is difficult to climb a camel tree, ಒಂದು ಆಲದ ಮರವನ್ನು ಹತ್ತುವುದು ಎಷ್ಟು ಕಷ್ಟವಾಗಿತ್ತು, அதே படிதான் சிலுவையின் மரத்தை ஏறுவது ரொம்ப கஷ்டமானது. ಅದೇ ರೀತಿಯಲ್ಲಿ ಶಿಲುಬೆಯ ಮರವನ್ನು ಹತ್ತುವುದು ಕೂಡ ಬಹಳ ಕಷ್ಟವಾದದ್ದು. இன்னைக்கு ஜனங்க மத்தியில இருக்கிறவ, ಈ ದಿನ ಜನರ ಮಧ್ಯದಲ್ಲಿ ಇರುವವರು ஒரு நாள் மரத்தின் மேலே அவர் இருப்பார். ಒಂದು ದಿನ ಮರದ ಮೇಲೆ ಅವರು ಇರ್ತಾರೆ. அந்த மரத்தின் மேலே அவரை பார்க்கும்போது தான் அவர் யார் என்றதை நான் அறிவேன். ಆ ಮರದ ಮೇಲೆ ಅವರನ್ನ ನೋಡುವಾಗೆಲ್ಲ ಆತನು ಯಾರೆಂಬುದಾಗಿ ನಾನು ಅರ್ಥ ಮಾಡಿಕೊಳ್ಳುತ್ತೇನೆ. Hallelujah. The world see Jesus as someone who heals. ಯಾರು ಒಂದು ಸ್ವಸ್ಥ ಮಾಡುವಾತನಾಗಿ ಲೋಕವು ಯೇಸುವನ್ನು ನೋಡುತ್ತದೆ. But you are not the worldly people. ಆದ್ರೆ ನೀವು ಲೋಕದ ಜನರಲ್ಲ. ಎವಳು ಬೇರೆ ಆಮೆನ್ சொல்றீங்க? Yes, amen ಅಂತೀರಾ? You are not the worldly people. ನೀವು ಲೋಕದ ಜನರಲ್ಲ. You are the people who see Jesus as the Lamb of God. ನೀವು ದೇವರ ಕುರಿಮರಿಯಾಗಿ ಯೇಸುವನ್ನು ನೋಡುವವರು. Hallelujah. Hallelujah. When amen he climbed the tree. ಆತನು ಮರವನ್ನು ಹತ್ತಿದನು. See what a revelation that amen Zacchaeus had, ಇಲ್ಲ? ಜಕ್ಕಾಯನಿಗೆ ಇದ್ದಂತ ಎಂತ ಪ್ರಕಟಣೆ ನೋಡಿ ಅದು. When Jesus was in the city, ಯೇಸು ಕ್ರಿಸ್ತನು ಪಟ್ಟಣದಲ್ಲಿದ್ದಾಗ అందరూ amen చేతులు ఇచ్చి చెప్పారు, నా పేరు ఇది, నా పేరు ఇది. ಎಲ್ಲರೂ ಕೈ ಕೊಟ್ಟು ಹೇಳಿದ್ರು, ನನ್ನ ಹೆಸರು ಇದು, ನನ್ನ ಹೆಸರು ಇದು. ఇది నా భార్య, ఇది నా పిల్లలు, ಇದು ನನ್ನ ಹೆಂಡತಿ, ಇದು ನನ್ನ ಮಕ್ಕಳು. Hallelujah. Hallelujah. But when Jesus came to that place, ಆದ್ರೆ ಯೇಸು ಕ್ರಿಸ್ತನು ಆ ಸ್ಥಳಕ್ಕೆ ಬಂದಾಗ Zacchaeus never said Jesus it is my name like this. No, Jesus said Zacchaeus come down. ಜಕ್ಕಾಯನು ಈ ರೀತಿಯಾಗಿ ನನ್ನ ಹೆಸರು ಅಂತ ಯೇಸುವಿಗೆ ಹೇಳಿಕೊಳ್ಳಿಲ್ಲ. ಆದ್ರೆ ಯೇಸುವೆ ಹೇಳಿದನು, ಜಕ್ಕಾಯನೇ ಕೆಳಗೆ ಬಾ. When you are near to the cross, ನೀವು ಶಿಲುಬೆಗೆ ಹತ್ತಿರವಾಗಿರುವಾಗ, when you are near to the cross, ನೀವು ಶಿಲುಬೆಗೆ ಹತ್ತಿರವಾಗಿರುವಾಗ you need not to introduce yourself to Jesus. ನಿಮ್ಮನ್ನು ನೀವು ಯೇಸು ಕ್ರಿಸ್ತನಿಗೆ ಪರಿಚಯ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ. God already knows you.